ಅನ್ಕೊಂತೀನಿ. ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಈ ಸಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ನಲ್ಲಿ ಈಗ ನಂದು ಹಳ್ಳಿ ಪ್ರತಿಭೆ ಅಂತ ಹೇಳಿ ಹನುಮಂತು ಅಂತ ಇದ್ದಾರಲ್ಲ, ಅವರು ಸ್ವಲ್ಪ ಎಲ್ಲದಕ್ಕೂ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಹಳ್ಳಿ ಪ್ರದೇಶದಿಂದ ಬಂದಿರಬಹುದೇ ಹೊರತು ಅವ್ರಿಗೆ ಈ ಎಷ್ಟು ಮನುಷ್ಯನ್ಗೆ ಯಾವ ರೀತಿ ನಡ್ಕೋಬೇಕು, ಎಲ್ಲಿ ನಡ್ಕೋಬೇಕು, ಅದು ಯಾವ ರೀತಿ ಅವರ ವ್ಯಕ್ತಿತ್ವದ ಬಗ್ಗೆ ಅನುಕರಣೆ ಮಾಡಬೇಕು, ಎಲ್ಲಿ ಬಿಡಬೇಕು, ಅದನ್ನು ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಅವರ ಕಷ್ಟಪಟ್ಟು ಬಂದಿರತಕ್ಕಂಥದ್ದು, ಒಂದು ನೆಲದಿಂದ ಬಂದಿರತಕ್ಕಂಥದ್ದು, ಈ ಥರದ್ದು ಕುರಿ ಮೇಯಿಸ್ಕೊಂಡು ಅದು ಇದು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅವ್ರಿಗೆ ನಿಜವಾಗ್ಲೂ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅಲ್ಲ, ಇನ್ನೊಂದು ಇವ್ರನ್ನ ಹನುಮಂತ ಅವ್ರನ್ನ ದಡ್ಡ ಅಂತ ಹೇಳ್ತಾರೆ. ಅದು ಹೇಳ್ತಾರೆ. ಅದು ನೋಡಿ, ಎಲ್ಲ ಮನುಷ್ಯರು ಅದೇ ತರ ಇರೋಲ್ಲ, ಯಾರು ಅಷ್ಟೇ. ಈಗ ಮಗು ಹುಟ್ತಾನೆ ನಡ್ಕೊಂಡು ಹೋಗ್ಬಿಡೋದಿಲ್ಲ, ಬೆಳೀತಾ 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 ನಡೆಯುತ್ತೆ. ಅವರಿಗೆ ಅವಕಾಶಗಳು ಅದೆಲ್ಲ ಸಿಕ್ಕಿರೋದಿಲ್ಲ. ಅವರ ಪ್ರದೇಶದಲ್ಲಿ ಇದ್ದಾಗ ಅವ್ರು ಯಾವುದೋ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಅವ್ರು ಈ ಥರದ ಆಧುನಿಕತೆ ಕಡೆ ನೋಡಿರೋದಿಲ್ಲ. ಹೋಗ್ತಾ 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 ಅವರು ಪರಿವರ್ತನೆ ಮಾಡ್ಕೋತಾರೆ, ಮಾರ್ಪಾಟು ಮಾಡ್ಕೋತಾರೆ. ಅವರು ಎಂಥ ಪರಿವರ್ತನೆ ಆಗತ್ತೆ ಅಂದರೆ ಅವರಲ್ಲಿ ನಿಜವಾಗ್ಲೂ ಒಬ್ಬ ಮನುಷ್ಯ ಗುಣ ಏನಿದೆಯೋ ಅದು ಆ ಪ್ರದೇಶದಲ್ಲಿ, ಹಳ್ಳಿಗಾಡಿನ ಪ್ರದೇಶದಲ್ಲೂ ಅವ್ರಿಗೆ ಸಿಕ್ಕಿದೆ. ಅದನ್ನು ಉಳಿಸ್ಕೊಂಡು ಇನ್ನೂ ಏನೆಲ್ಲ ಬೇಕೋ ಅದನ್ನು ಒಬ್ಬ ಮನುಷ್ಯ ಮೌಲ್ಯಗಳನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು ಅಲ್ಲಿ ಪರಿಚಯಿಸ್ತಾರೆ. ಬಿಗ್ ಬಾಸ್ ಮನೇಲಿ ಪರಿಚಯಿಸ್ತಾರೆ. ಅದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಕೊತೀನಿ. ಬಿಗ್ ಬಾಸ್ ಅಲ್ಲಿ ಯಾರು ಟಾಪ್ 5 ಬರ್ಬೋದು ಈ ಸಲ ಸೀಸನ್ ಅಲ್ಲಿ? ಟಾಪ್ 5 ಅಂದರೆ ನನಗೆ ಗೊತ್ತಿರೋ ಹಂಗೆ ಮಂಜಣ್ಣ, ಒಂದು ಸ್ವಲ್ಪ ಸಹನೆಯಿಂದ ಇರ್ತಕ್ಕಂಥವ್ರು ಹನುಮಂತವರು ಬರ್ತಾರೆ ಅನ್ಕೊಂತೀನಿ. ಆಮೇಲೆ ಗೌತಮಿ ಅವ್ರು ಬರ್ತಾರೆ ಅನ್ಕೊಂತೀನಿ. ಅದು ಬಿಟ್ರೆ ಈ ಇಬ್ಬರನ್ನ ನಾನು ಪರಿಗಣಿಸ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬಾರ್ದು, ಇವರಿಗೆ ಅವಕಾಶನೇ ಸಿಗಬಾರ್ದಿತ್ತು ಅನ್ನೋದಿದ್ದೆ ಯಾರಿದ್ದಾರೆ ಅಂತ ಕ್ಯಾಂಡಿಡೇಟ್? ಅದು ಅವರವರ ಮನದ ಭಾವಕ್ಕೆ ಬಿಟ್ಟಿದ್ದು. ಇವರು ಅಕಸ್ಮಾತ್ ಈ ಬಿಗ್ ಬಾಸ್ ಅಲ್ಲಿ ಇವ್ರ ಬದಲು ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು, ಇವ್ರು ಇಲ್ಲಿಗೆ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ರೆ ಯಾರೊಬ್ಬ ಅವಕಾಶ ಇರಲಿಲ್ಲ ಅನ್ನೋದಕ್ಕೆ ನಾವು ಅದನ್ನ ಹೇಳೋದು ಸರಿಯಲ್ಲ. ಅದವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸೀಸನ್ ಇಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನೆಕ್ಸ್ಟ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಕನ್ಫರ್ಮ್ ಆಲ್ರೆಡಿ ಅವರು ಒಂದು ಎಕ್ಸ್ ಅಲ್ಲಿ ಪೋಸ್ಟ್ ಸಹ ಮಾಡ್ಬಿಟ್ಟಿದ್ರು. ಸರಿ, ನೆಕ್ಸ್ಟ್ ಸೀಸನ್ ಇದೇ ನನ್ನ ಲಾಸ್ಟ್ ಸೀಸನ್. ನಾನು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಮಾಧ್ಯಮದ ಮುಖೇನ. ಯಾಕಂದ್ರೆ ನಿಮ್ಗೆ ಅವಮಾನ ಆಗಿರೋದು ಸಿಕ್ಕಾಪಟ್ಟೆ ಇದೆ ಕಿಚ್ಚ ಸುದೀಪ್ ಸರ್. ದಯವಿಟ್ಟು ಇದರಿಂದ ನೀವು ಹೊರಗಡೆ ಬಂದು ನೀವು ಇನ್ನೇನಾದ್ರೂ ಬೇರೆ ಏನಾದ್ರೂ ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಕೆಲಸನ ಮಾಡ್ಬೋದಲ್ಲ ಅಂತ ನಾನು ಹೇಳ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಅವಮಾನ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ನಮಗೆ ಉಳ್ಕೊಂಡಿರೋದು ಕೆಲವು ಕನ್ನಡಿಗರು ಮಾತ್ರ. ಈಗ ಅವ್ರು ಸುದೀಪನ್ನು ಹೊರತುಪಡಿಸಿ ಬಿಗ್ ಬಾಸ್ ನ ಯಾರು ಹೋಸ್ಟ್ ಮಾಡಿದ್ರೆ ಈ ರೇಂಜಿಗೆ ಒಂದು ಜನನ ಅಟ್ರಾಕ್ಟ್ ಮಾಡಿ ಇಟ್ಕೋಬಹುದು, ಒಂದು TRP ವಿಚಾರದಲ್ಲಿ ಇರ್ಬೋದು, ಒಂದು ಶೋ ಹೋಸ್ಟ್ ಮಾಡೋದ್ರಲ್ಲಿ ಇರ್ಬೋದು. ಈಗ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ಮಟ್ಟಿಗೆ ಜನ ಇದ್ದಾರೆ ಇವತ್ತಿನ ಇದರಲ್ಲಿ. ಈಗ ಸುದೀಪ್ ಸರ್ ಬಿಗ್ ಬಾಸ್ ಎಲ್ಲ ಹೋಸ್ಟ್ ಮಾಡಿಲ್ಲ ಅಂದ್ರೆ ನಾವು ನೋಡೋದೇ ಇಲ್ಲ ಅನ್ನೋ ಒಂದು ರೇಂಜ್ ಇದೆ ಇವತ್ತಿನ ಸಿಚುವೇಶನ್ ಅಲ್ಲಿ. ಇದನ್ನ ಯಾರು ಬಂದ್ರೆ ಹ್ಯಾಂಡಲ್ ಮಾಡ್ತಾರೆ? ನೆಕ್ಸ್ಟ್ ನಮ್ಮ ಕನ್ನಡದಲ್ಲಿ ಸ್ಟಾರ್ಗಳು ಲಾಸ್ಟ್ ಟೈಮ್ ತುಂಬಾ ಹೆಸರುಗಳು ಬಂದು ಹೋಯ್ತು. ನಿಮಗೆ ಗೊತ್ತು, ನಿಮ್ಮ ಪರ್ಸನಲ್ ಒಪಿನಿಯನ್ ಯಾರೊಬ್ಬರ ಹೆಸರು ಇರ್ಬೋದು? ಈಗಿನ ಇದರಲ್ಲಿ ಒಂದು ಯುವಕರಾಗಿರ್ತಕ್ಕಂಥವ್ರು ಇದಕ್ಕೆ ಯಾಕಂದ್ರೆ ಮುಂದೆ ಬರೋಕೆ ಇಷ್ಟಪಡೋದಿಲ್ಲ. ಒಂದು 40ರ ವಯೋಮಾನದವರು, ನನಗೆ ಗೊತ್ತಿರೋಂಗೆ ನವರಸ ನಾಯಕ ಜಗ್ಗೇಶ್ ಅವ್ರು ಬಂದ್ರೆ ಇದನ್ನ ಮಾಡ್ತಾರೆ ಅಂತ ಅನ್ಕೊಂತೀನಿ. ಈಗ ಅವರು ಸಂಸದರು, ಸೊ ಈ ಕಡೆ ಬಂದ್ರು ಕೂಡ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅವರ ಒಂದು ನಿಟ್ಟಿನಲ್ಲಿ ಹೋಯ್ತು ಅಂದ್ರೆ ಅವ್ರು ಎಲ್ಲರನ್ನೂ ಸರಿಯಾಗಿ ಗಮನಿಸ್ತಾರೆ. ಈಗ ಸುದೀಪ್ ಅವ್ರು ಏನು ಒಂದು ಕ್ಯಾರಿ ಮಾಡ್ತಾರೆ, ಅಷ್ಟನ್ನು ಕ್ಯಾರಿ ಮಾಡಕ್ ಆಗುತ್ತಾ? ಕೆಪಬಲ್ ಬರುತ್ತಾ ಅವರಿಗೆ? ಆಗ್ಬಹುದಾ? ಸ್ವಲ್ಪ ಇಳಿ ವಯಸ್ಸು, ಇದೆಲ್ಲ ಯಾಕೆ ಬೇಕು ಅಂತ ಅನ್ನಿಸ್ಬೋದು ಅವ್ರಿಗೂ. ಆದ್ರೆ ಮಧ್ಯಮ ವಯಸ್ಸಿನಲ್ಲಿ ಬಂದಿರತಕ್ಕಂಥವ್ರು ಆದ್ರೆ ಅದು ಮಾಡೋದಾದ್ರೆ ಒಂದು 3-4 ಹೆಸರು ಕೇಳೋಯ್ತು. ಒಂದು ರಿಷಬ್ ಶೆಟ್ಟಿ ಅಂತ, ಒಂದು ಆಮೇಲೆ ನಮ್ಮ ರಮೇಶ್ ಅರವಿಂದ್ ಅವರು, ಮತ್ತೆ ಅವರೆಲ್ಲ ಒಂದ್ ರೀತಿ ಬರೋದಕ್ಕೆ ಗಣೇಶ್ ಅವ್ರು ಬಂದು ಹೋಗಿರ್ಬೋದು. ಆದ್ರೂ ಕೂಡ ಅವ್ರಿಗೆ ಸ್ವಲ್ಪ ಎಲ್ರೂ ಅಷ್ಟೇ, ಎಲ್ರೂ ಒಂದು ಹೆಸರನ್ನ ಮೊದಲಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಈ ತರ ಬಂದಾಗ ಸ್ವಲ್ಪ ಜನ ನೋಡ್ತಿರ್ತಾರಲ್ಲ, ಸ್ವಲ್ಪ ಅವ್ರ ಹೆಸರು ಕೆಡುವಂತದ್ದು ಚೆನ್ನಾಗಿರೋದಿಲ್ಲ. ಈಗ ಬಂದ್ಬಿಟ್ಟು ರಮೇಶ್ ಅರವಿಂದ್ ಅವರು ಬಂದ್ಬಿಟ್ಟು ಇದು ರಮೇಶ್ ವಿತ್ ವೀಕೆಂಡ್ ರಮೇಶ್ ಅಂತ ಮಾಡಿದ್ದಾರೆ. ಆಮೇಲೆ ಗಣೇಶ್ ಬಂದ್ಬಿಟ್ಟು ಸೂಪರ್ ಮಿನಿಟ್ಸ್ ಅಂತ ಸುಮಾರು ಶೋಗಳೆಲ್ಲ ಮಾಡಿ ತುಂಬಾ ಪಾಪ್ಯುಲೇಟ್ ಆಗಿ ಶೋಗಳೆಲ್ಲ ಹೋಗಿದಾವೆ. ಹಾಗಾಗಿ ಸುದೀಪ್ ಅವ್ರ ಜಾಗನ ಅವ್ರು ರಿಪ್ಲೇಸ್ ಮಾಡ್ಬೋದು ಅನ್ನಿಸ್ತಿತ್ತ ನಿಮಗೆ? ರಿಪ್ಲೇಸ್ ಮಾಡ್ಬೋದು, ಆದ್ರೂ ಕೂಡ ಅವರ ಮನಸ್ಸಿಗೆ
ಬಿಟ್ಟಿದ್ದು. ಅವ್ರು ಬರ್ಬೇಕಲ್ಲ ಅದಕ್ಕೆ. ಹೌದು ಅಲ್ಲ ನಿಮ್ಮ ಮೂಲತಃ opinion ಅಕಸ್ಮಾತ್ ಅವ್ರು ಬಂದ್ರೆ ಓ ಹೌದಪ್ಪ ಇವ್ರು ಕ್ಯಾರಿ ಮಾಡ್ಬೋದು ಅವ್ರನ್ನ ಇದನ್ನ ಕ್ಯಾರಿ ಮಾಡ್ಬೋದಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳು ಏನಿದೆಯೋ ಅದನ್ನ ಅನುಕರಣೆ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಅದಲ್ಲ ವಿಷಯ, ಅಲ್ಲಿಲ್ಲ. ವೈಯಕ್ತಿಕವಾಗೂ ನೋಡ್ತಾರೆ. ಆಮೇಲೆ ಅವರ ಒಂದು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದ ಹೆಸರನ್ನು ನೋಡ್ತಾರೆ. ಪಾಪ ಸುದೀಪ್ ಅವ್ರಿಗೆ ಸಾಕಷ್ಟು ಕಡೆಯಿಂದ ಆಕ್ಷೇಪಣೆಗಳು ಬಂದಿದೆ ಈ ವಿಚಾರವಾಗಿ. ಇದೊಂಥರ ಜಗಳಗಂಟ್ರ ಮನೆ ಅನ್ನೋದು ಆಗಿದೆ. ಇದನ್ನ ನೀವು ನಡೆಸ್ಕೊಡ್ತಾ ಇದ್ದೀರಾ 11 ವರ್ಷದಿಂದ ಅನ್ನೋದು ರೀತಿ ಪಾಪ ಆಕ್ಷೇಪಣೆಗಳು ಬಂದಿದೆ. ಯಾಕಂದ್ರೆ ಅವರು ಇದೊಂದನ್ನಲ್ಲ, ಇದ್ರ ಹೊರತಾಗಿ ಅವರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಅದನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದಿದೆ. ಈ ಥರ ಒಂದು ಸಮಾಜಮುಖಿ ಕೆಲಸ ಮಾಡ್ತಿರ್ತಕ್ಕಂಥದ್ದಿದೆ. ಸುಮ್ಮನೆ ಯಾಕೆ ಹೋಗ್ತಾ ಹೋಗ್ತಾ ವಯಸ್ಸಿನಲ್ಲಿ ಅವರು ಕೆಟ್ಟವರಾಗಬೇಕು ಜನಗಳ ದೃಷ್ಟಿಲಿ ಅಂತ. ಓಕೆ